ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामंबिकां. ಶ್ರೀಲಲಿತಾ ಸಹಸ್ರನಾಮದಲ್ಲಿ 421ನೆಯ ನಾಮ ವ್ಯಾಹೃತಿ. ವ್ಯಾಹೃತಿ ಸ್ವರೂಪಳು. ವ್ಯಾಹೃತಿ ಅಂದರೆ ಉಚ್ಚಾರ ಮಾಡೋದು, ಮಂತ್ರೋಚ್ಚಾರಣೆ. ನಾದ ಬ್ರಹ್ಮದ ಶಕ್ತಿಯಾಗಿ ಸಪ್ತ ವ್ಯಾಹೃತಿಗಳಾದಂತಹ ಭುಃ, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯಂ ಅನ್ನೋದು. ಈ ಸಪ್ತ ವ್ಯಾಹೃತಿಗಳು ಶ್ರೀದೇವಿಯ ಅವತಾರಗಳಾದಂತಹ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅವತಾರಗಳ ಶಕ್ತಿಗಳಾಗಿವೆ. ಈ ಸಪ್ತ ವ್ಯಾಹೃತಿಗಳ ಶಕ್ತಿಗಳೇ ಪಂಚಭೂತಗಳ, ಸಪ್ತಲೋಕಗಳ, ಸಪ್ತ ಸ್ವರಗಳ, ಹಾಗೆ 50 ಅಕ್ಷರಗಳ ಶಕ್ತಿಗಳು ಸಹ ಆಗಿವೆ. ವಾಯುಪುರಾಣದಲ್ಲಿ ವ್ಯಾಹೃತಿಯನ್ನು ಕುರಿತು ಒಂದು ಮಾತು ಇದೆ. ಮಯಾಭಿವ್ಯಾಹೃತಂ ಯಸ್ಮಾತ್ತ್ವಂ ಚೈವ ಸಮಪಸ್ಥಿತ ತೇನ ವ್ಯಾಹೃತಿರಿತ್ಯೈವಂ ನಾಮತೆ ಸಿದ್ಧಿಮೇಷ್ಯತಿ. ನನ್ನಿಂದ ಕರೆಯಲ್ಪಟ್ಟು ನೀನು ಬಂದಿದೆಯಾ, ಅದರಿಂದ ನಿನಗೆ ವ್ಯಾಹೃತಿ ಅನ್ನೋ ಹೆಸರು ಪ್ರಸಿದ್ಧವಾಗತ್ತೆ. ಪ್ರತಿನಿತ್ಯವೂ ಸಂಧ್ಯಾವಂದನೆ ಮಾಡುವಾಗ ಪ್ರಣವಪೂರ್ವಕವಾಗಿ ಜಪಿಸುವಂತಹ ಮಂತ್ರಕ್ಕೆ ವ್ಯಾಹೃತಿ ಅಂತ ಹೆಸರಿದೆ. ಇದು ಭುಃ, ಭುವಃ, ಸುವಃ ಅಂತ 3 ವ್ಯಾಹೃತಿಗಳನ್ನು ಒಳಗೊಂಡಿದೆ. ಇಂತಹ ಮಂತ್ರಶಕ್ತಿಯ ರೂಪದಲ್ಲಿ ವ್ಯಕ್ತ ಆಗೋಳು ಸಹ ಆ ಜಗನ್ಮಾತೆನೇ ಆಗಿದ್ದಾಳೆ. 422ನೆಯ ನಾಮ ಸಂಧ್ಯಾ. ಸಂಧ್ಯಾ ಸ್ವರೂಪಳು. ಸಂಧ್ಯೇತಿ ಸೂರ್ಯಗಂ ಬ್ರಹ್ಮ ಅನ್ನುವಂತೆ ಸಂಧ್ಯಾ ಅಂದರೆ ಸೂರ್ಯಗತವಾಗಿರುವ ಬ್ರಹ್ಮ. ಸೂರ್ಯನಲ್ಲಿರುವ ಚೈತನ್ಯವು ನಮ್ಮಲ್ಲಿರುವ ಚೈತನ್ಯವೂ ಒಂದೇ ಅನ್ನೋ ಭಾವನೆಗೆ ಸಂಧ್ಯಾ ಅನ್ನುವಂತಹ ಹೆಸರು. ಜಗತ್ತನ್ನು ಧರಿಸಿದ ಶಕ್ತಿಯಾಗಿಯೂ ನಮ್ಮ ದೇಹವನ್ನು ಧರಿಸಿರುವ ಕುಂಡಲಿನಿ ಶಕ್ತಿಯಾಗಿಯೂ ದೈನಂದಿನದಲ್ಲಿ ಸ್ವಾಭಾವಿಕವಾಗಿ ಶಾಂತವಾಗಿರುವಂತಹ ಪ್ರಾತಃ ಕಾಲ, ಸಾಯಂಕಾಲ, ಮಧ್ಯಾಹ್ನ ಕಾಲದಲ್ಲಿರುವಂತಹ ಶುದ್ಧ ಸತ್ವಗುಣದ ಶಕ್ತಿಯಾಗಿಯೂ ಇರೋದೇ ಸಂಧ್ಯಾಶಕ್ತಿ. ಕಾಲಸ್ಯ ತಿಸ್ರೋ ಭಾರ್ಯಾಶ್ಚ ಸಂಧ್ಯಾ ರಾತ್ರಿ ದಿನಾನಿ ಚ ಅನ್ನುವಂತೆ ಸಂಧ್ಯಾ, ರಾತ್ರಿ, ದಿನಗಳು ಕಾಲನ ಪತ್ನಿಯರು ಅಂತ ಹೇಳಲಾಗಿದೆ. ಯುಗಗಳ ಅಂತ್ಯ ಮತ್ತು ಪ್ರಾರಂಭದ ಕಾಲವನ್ನು ಸಹ ಸಂಧ್ಯಾ ಅಂತ ಕರೆಯಲಾಗುತ್ತೆ. ಕೃತಯುಗದ ಅಂತ್ಯ ಮತ್ತು ತ್ರೇತಾಯುಗದ ಆದಿಭಾಗಗಳು ಈ ಸಂಧ್ಯಾಕಾಲಗಳು ಅನ್ನಿಸ್ಕೊಳ್ಳುತ್ತೆ. ಕ್ರಮಾತ್ ಕೃತಯುಗಾದೀನಾಂ ಷಷ್ಟಾಂಶಃ ಸಂಧ್ಯಯೋ ಸ್ವಕಃ. ಪ್ರತಿಯೊಂದು ಯುಗದ 6ನೇ ಒಂದು ಭಾಗ ಸಂಧ್ಯಾ ಮತ್ತು ಸಂಧ್ಯಾಂಶಗಳು. ಈ ಸಂಧ್ಯಾಂಶ ಕಾಲಗಳಲ್ಲಿ ಒಬ್ಬ ಮನುವಿನ ಕಾಲದ ನಂತರ ಇನ್ನೊಬ್ಬ ಮನು ಬರೋವರೆಗೆ ಸಮಸ್ತ ಭೂಮಂಡಲವು ಜಲಮಯವಾಗಿರುತ್ತೆ. ಇದನ್ನೇ ಪ್ರಳಯ ಅಂತ ಹೇಳ್ತಾರೆ. ಕಾಲಿಕಾ ಪುರಾಣದಲ್ಲಿ ಬರೋ ಒಂದು ವರ್ಣನೆಯಂತೆ ಸಂಧ್ಯೆ ಬ್ರಹ್ಮನ ಮಾನಸ ಪುತ್ರಿ. ಧ್ಯಾನಮಗ್ನಾಗಿದ್ದಂತಹ ಬ್ರಹ್ಮನ ಮನಸ್ಸಿನಿಂದ ಜನಿಸಿರುವಂತಹ ಸುಂದರಳಾದಂತಹ ಸಾಯಂ ಸಂಧ್ಯೆ ಈಕೆ. ಸಂಧೌ ಸಂಧ್ಯಾಮುಪಾಸೀತ ನೋದಿತೆ ನಾಸ್ತಮೇರವೌ. ಸೂರ್ಯ ಉದಯಿಸೋಕ್ಕೆ ಮುಂಚೆ, ಅಸ್ತಮಾನ ಆಗೋದಕ್ಕೆ ಮುಂಚೆ ಉಂಟಾಗುವಂತಹ ಸಂಧಿ ಕಾಲದಲ್ಲಿ ಈ ಸಂಧ್ಯೆಯನ್ನು ಉಪಾಸನೆ ಮಾಡಬೇಕು ಅಂತ ಯಾಜ್ಞವಲ್ಕರ್ ಹೇಳಿದ್ದಾರೆ. ಒಂದೇ ಆಗಿರುವಂತಹ ಪರಬ್ರಹ್ಮವೇ ನಾನಾ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ಸಮಸ್ತ ಬ್ರಹ್ಮಾಂಡದ ನಿಯಂತ್ರ ಆಗಿರುವಂತಹ ಪರಬ್ರಹ್ಮ ಸ್ವರೂಪಿಣಿ ಶ್ರೀಮಾತೆ ತೇಜೋಮೂರ್ತಿಯಾದಂತಹ ಸಂಧ್ಯೆಯಾಗಿ ತೋರಿ ಬರ್ತಾಳೆ. ಇದ್ರ ಬಗ್ಗೆ ರೇಣುಕಾ ಪುರಾಣದಲ್ಲಿ ಒಂದು ಮಾತಿದೆ. ಏಕವೀರ ಸುಷುಮ್ನೆ ಎಮೇವಂ ಸಂಧ್ಯಾತ್ರಯಾತ್ಮಿಕ ಅಂತ. ಇಡನಾಡಿ ಮಹಾಕಾಳಿ, ಪಿಂಗಳ ನಾಡಿ ಮಹಾಲಕ್ಷ್ಮಿ, ಸುಷುಮ್ನ ನಾಡಿ ಏಕಾವೀರಳು. ಹೀಗೆ ಸಂಧ್ಯೆ 3 ರೂಪಗಳಲ್ಲಿ
ಪ್ರಸಿದ್ಧಳಾಗಿದ್ದಾಳೆ. ಆ ಎಲ್ಲ ರೂಪದಲ್ಲಿ ತೋರಿ ಬರೋಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆಯೇ ಆಗಿದ್ದಾಳೆ. 423ನೆಯ ನಾಮ ದ್ವಿಜಬೃಂದ ನಿಷೇವಿತ, ದ್ವಿಜರಿಂದ ಸೇವಿಸಲ್ಪಡೋಳು. ಉಪನಯನ ಸಂಸ್ಕಾರದಿಂದ 2ನೇ ಜನ್ಮವನ್ನು ಪಡೆದಂತಹ ದ್ವಿಜರು ಸರಿಯಾದ ಸಮಯದಲ್ಲಿ ಸಂಧ್ಯೋಪಾಸನೆಯನ್ನು ಮಾಡಿ ಶ್ರೀದೇವಿಯ ಪೂಜೆಯನ್ನು ಮಾಡ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜೀವಿಗಳಿಗೆ ಶ್ರೇಯಸ್ಸನ್ನು ಬಯಸ್ತಾ ಸಾಮೂಹಿಕವಾಗಿ ಯಜ್ಞ ಯಾಗಾದಿಗಳ ಮೂಲಕ ಮಾತೆಯನ್ನು ಆರಾಧನೆ ಮಾಡ್ತಾರೆ. ವ್ಯಾಹೃತಿ, ಸಂಧ್ಯಾ, ದ್ವಿಜಬೃಂದ ನಿಷೇವಿತ ಅನ್ನೋ ಈ 3 ನಾಮಗಳು ಅವಸ್ಥಾತ್ರಯಗಳನ್ನು ಸೂಚಿಸುತ್ತೆ. ವಾಗ್ ವ್ಯಾಪಾರಯುಕ್ತವಾದಂತಹ ವ್ಯಾಹೃತಿ ಜಾಗೃತ ಅವಸ್ಥೆಯನ್ನು ಸೂಚಿಸುತ್ತೆ. ಜಾಗೃತ್ ಸುಷುಪ್ತಿಗಳ ಮಧ್ಯದಲ್ಲಿರುವಂತಹ ಸಂಧ್ಯಾ ಸ್ವಪ್ನಾವಸ್ಥೆಯನ್ನು ಸೂಚಿಸುತ್ತೆ. ದ್ವಿಜ ಅಂದರೆ ಪಕ್ಷಿ ಅಥವಾ ಜೀವ ಅನ್ನುವಂತಹ ಒಂದು ಅರ್ಥನೂ ಸಹ ಇದೆ. ಯದ್ಯಥಾಸ್ಮಿನ್ ಆಕಾಶೇ ಶೇನೋ ವಾ ಸುಪರ್ಣೋ ವಾ ವಿಪರಿಪತ್ಯ ಶ್ರಾಂತಃ ಸಂಹೃತ್ಯ ಪಕ್ಷೋ ಸಂಲಯಾಯೈವ ಧ್ರಿಯತ ಏವಮೇವಾಯಂ ಪುರುಷ ಏತಸ್ಥ ಅಂತಾಯ ಧಾವತಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಹೇಗೆ ಈ ಬೃಹತ್ ಆಕಾಶದಲ್ಲಿ ಒಂದು ಗಿಡುಗನೋ ಗರುಡನೋ ಇದು ಹಾರಾಡಿ ಬಳಲ್ದಾಗ ತನ್ನ ರೆಕ್ಕೆಗಳನ್ನು ಮುದುರ್ಕೊಂಡು ಗೂಡನ್ನು ಸೇರತ್ವೋ, ಹಾಗೆ ಈ ಪುರುಷ ಎಲ್ಲಿ ನಿದ್ರಿಸಿದ್ರೆ ಯಾವ ಇಚ್ಛೆಯನ್ನು ಬಯಸೋದಿಲ್ವೋ, ಯಾವ ಸ್ವಪ್ನವನ್ನೂ ಕಾಣೋದಿಲ್ವೋ ಅಂತಹ ಈ ಸ್ಥಾನಕ್ಕೆ ಓಡಿ ಬರ್ತಾನೆ. ಪಕ್ಷಿಗಳು ಹಾರಾಡತ್ವೆ, ಬಹಳ ಕಾಲ ಹಾರಾಡಿದಾಗ ಬಳಲ್ದಾಗ ಅವಕ್ಕೆ ವಿಶ್ರಾಂತಿ ಬೇಕು, ಒಂದು ಆಸರೆ ಬೇಕು. ಅದಕ್ಕಾಗಿ ತಮ್ಮ ತಮ್ಮ ಗೂಡುಗಳನ್ನು ಬಂದು ಸೇರಿಕೊಳ್ಳುತ್ತೆ. ಹಾಗೆ ಬಳಲಿ ಬೆಂಡಾಗಿ ಲೌಕಿಕ ವ್ಯವಹಾರದಲ್ಲಿ ಮುಳುಗಿದ ಈ ಜೀವಿಗಳು ಶಾಂತರಾದ ನಂತರ ಜಾಗೃತ್ ಸ್ವಪ್ನಾವಸ್ಥೆಗಳನ್ನು ಬಿಟ್ಟು ಸುಷುಪ್ತಿಯಲ್ಲಿ ಆ ಬ್ರಹ್ಮನೊಂದಿಗೆ ಲೀನರಾಗ್ತಾರೆ. ಎಲ್ಲ ಜೀವಿಗಳಿಂದ ಸೇವಿಸಲ್ಪಡುವಂತಹ ಮಾತೆ ಎಲ್ಲರ ಪ್ರಾಣಗಳನ್ನು ಸಂರಕ್ಷಣೆ ಮಾಡ್ತಾ, ಬುದ್ಧಿಶಕ್ತಿಯನ್ನು ಬೆಳಗಿಸ್ತಾ, ಉತ್ತಮ ಕರ್ಮಗಳನ್ನು ಮಾಡಿಸ್ತಾ, ಉತ್ತಮ ಜನ್ಮಗಳಲ್ಲಿ ಜ್ಞಾನವನ್ನು ಬೆಳಗ್ತಾ ಅಂತಿಮವಾಗಿ ಮುಕ್ತಿಯನ್ನು ಕರುಣಿಸ್ತಾಳೆ. ನಾವು ಬಂದಿರೋದು ಆ ಪರಂಧಾಮದಿಂದ, ಮತ್ತೆ ಹೋಗಿ ಸೇರಬೇಕಾಗಿರೋದು ಅದೇ ನಮ್ಮ ಆ ಧಾಮಕ್ಕೆ. ಅಲ್ಲಿಗೆ ನಾವು ಪರಿಪೂರ್ಣತ್ವವನ್ನು ಪಡೆಯುವುದು. ಅಲ್ಲಿಯವರೆಗೆ ಎಲ್ಲಿಯವರೆಗೆ ನಾವು ಈ ಅಜ್ಞಾನದಿಂದ ಪಾರಾಗಿ ಮುಕ್ತಿಯ ಕಡೆಗೆ ಹೋಗೋದಿಲ್ವೋ ಅಲ್ಲಿಯವರೆಗೂ ಇದೇ ಸಂಸಾರ ಚಕ್ರದಲ್ಲಿ ತೊಳಲಾಡ್ತಾ ಈ ಸುಳಿಯಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ. ಯಾವಾಗ ಒಮ್ಮೆ ಜ್ಞಾನೋದಯವಾಗುತ್ತೋ ಆಗ ಆ ಬ್ರಹ್ಮನೊಂದಿಗೆ ಲೀನವಾಗುವಂತಹ, ನಾನೇ ಆ ಪರವಸ್ತು ಪರತತ್ವ ಅನ್ನುವಂತಹ ಅರಿವನ್ನು ಪಡೆಯುವಂತಹ ಸ್ಥಿತಿ ನಮ್ಮದಾಗುತ್ತೆ. ಅದಕ್ಕಾಗಿ ನಾವು ಸದಾಕಾಲ ಆ ಮಾತೆಯ ಅನುಗ್ರಹವನ್ನು ಬೇಡ್ತಾ ಆಕೆಯ ಕೃಪೆಗಾಗಿ ಹಂಬಲಿಸೋದೆ ಈ ಜನ್ಮ ಸಾರ್ಥಕ್ಯ. ಕರ್ಮಣ ಜಾಯತೆ ದ್ವಿಜಃ ಅನ್ನೋ ಮಾತಿನಂತೆ ಬ್ರಹ್ಮೋಪದೇಶ ಪೂರ್ವಕವಾದಂತಹ ಉಪನಯನ ಸಂಸ್ಕಾರದಿಂದ ಬ್ರಾಹ್ಮಣತ್ವ ಬರುತ್ತೆ. ಅಂತಹ ದ್ವಿಜರಿಂದ ಆರಾಧನೆನ ಕೈಗೊಳ್ಳೋಳು ಆ ಜಗನ್ಮಾತೆ. ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅನ್ನುವಂತಹ ಏಕೈಕ ನಿಷ್ಠೆಯ ಮಾರ್ಗವನ್ನು ಯಾರು ಅನುಸರಿಸ್ತಾರೋ ಅವರು ಬ್ರಾಹ್ಮಣರು. ಅಂಥವರು ಪರಬ್ರಹ್ಮ ಸ್ವರೂಪದಲ್ಲೇ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಕೇವಲ ಅದರ ಸಾಕ್ಷಾತ್ಕಾರಕ್ಕಾಗಿಯೇ ಪ್ರಯತ್ನ ಪಡ್ತಾ ಇರ್ತಾರೆ. ಅಂತಹ ಜ್ಞಾನಿಗಳಿಂದ ಸತತವಾಗಿ ಆರಾಧಿಸಲ್ಪಡುವಂಥವಳು ಆ ಪರಬ್ರಹ್ಮ ಸ್ವರೂಪಿಣಿ ಶ್ರೀಮಾತೆ. 424ನೆಯ ನಾಮ ತತ್ವಾಸನ. ತತ್ವಗಳನ್ನೇ ಆಸನವನ್ನಾಗಿ ಹೊಂದಿರುವಂಥವಳು. ಶಿವನಿಂದ ಭೂಮಿಯವರೆಗೆ 36 ತತ್ವಗಳಿವೆ. ಆಸನ ಅಂದರೆ ಯೋಗ ಪೀಠಗಳು. ಈ 36 ತತ್ವಗಳು ದೇವಿಗೆ 36 ಪೀಠಗಳಾಗಿವೆ. ಅವುಗಳ ಮೇಲೆ ಆಸನಳಾಗಿದ್ದಾಳೆ ಆ ಜಗನ್ಮಾತೆ. ಪಂಚಭೂತಾದಿಗಳಾಗಿ ಆದಿಯಾಗಿ ಬ್ರಹ್ಮಾಂಡದಲ್ಲಿರುವಂತಹ
ಸಕಲ ತತ್ವದಲ್ಲೂ ನೆಲೆಸಿರುವಂಥವಳೆ ಆ ಶ್ರೀಮಾತೆ. ನಿಶ್ಚಯಿಸಲ್ಪಟ್ಟ ಸಾರಭೂತವಾಗಿರೋದಕ್ಕೆ ತತ್ವ ಅನ್ನೋ ಹೆಸರು. ಸಾರಭೂತವಾಗಿ ನಿಶ್ಚಯಿಸಲ್ಪಟ್ಟಿರೋದು ತತ್ ಪ್ರತಿಪಾದ್ಯವಾದಂತಹ ಪರಬ್ರಹ್ಮ. ಅಂದರೆ ಶ್ರೀ ಗಾಯತ್ರಿ ದೇವಿ ತತ್ ಪ್ರತಿಪಾದ್ಯವಾದಂತಹ ಪರಬ್ರಹ್ಮ ಸ್ವರೂಪವೇ ಆಗಿ ಅಲ್ಲಿ ನೆಲೆಸಿರುವಂಥವಳು. ಶ್ರೀ ಗಾಯತ್ರಿ ಮಂತ್ರವನ್ನು ಜಪಿಸಿರುವಂಥರು ಧರಿಸಿರುವಂತಹ ಯಜ್ಞೋಪವೀತದಲ್ಲಿ 96 ತತ್ವಗಳಿವೆ. ಅವೆಲ್ಲವನ್ನು ಒಂದು ಗ್ರಂಥಿಯಿಂದ ಕೂಡಿಸಲಾಗಿದೆ. ಶ್ರೀದೇವಿಯ ಪ್ರತೀಕವೇ ಆಗಿರುವಂತಹ ಶ್ರೀ ಮೇರುಚಕ್ರದಲ್ಲೂ ಸಹ 96 ತತ್ವಗಳ ಸಹಿತ 7 ಕೋಟಿ ಮಂತ್ರಗಳು ಅಡಕವಾಗಿವೆ. ಅದೆಲ್ಲದರ ಸ್ವರೂಪವೇ ಆ ಜಗನ್ಮಾತೆ. 425ನೆಯ ನಾಮ ತತ್. ತತ್ ಸ್ವರೂಪಳು. ತತ್ ಅಂದರೆ ಅದು, ವಸ್ತುವಾಚಕವಾದಂತಹ ನಪುಂಸಕಲಿಂಗ ಪದ ಅದು. ಈ ಪದದಿಂದ ನಿರ್ದೇಶಿಸಲ್ಪಡುವ ಪರಬ್ರಹ್ಮವೂ ಸಹ ಆ ಶ್ರೀ ಗಾಯತ್ರಿ ದೇವಿನೇ. ಈಕೆಯೇ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿ. ಶ್ರುತಿನಲ್ಲೂ ಸಹ ಓಂ ತದ್ ಬ್ರಹ್ಮ, ಓಂ ತದ್ ವಾಯು, ಓಂ ತತ್ ಸತ್ಯಂ ಅಂತಾಗಿ ಇದೆ. ಅದು ಬ್ರಹ್ಮ, ಅದು ವಾಯು, ಅದು ಸತ್ಯ, ಹಾಗೆ ಅದು ತ್ರಿಕಾಲ ಬಾಧಿತವಾದದ್ದು, ಅದು ಎಲ್ಲಕ್ಕಿಂತ ಪುರಾತನವಾದದ್ದು ಅಂತ ಪರಬ್ರಹ್ಮನನ್ನು ವರ್ಣಿಸಿರೋದು ಕಂಡುಬರುತ್ತೆ. ಅಂತಹ ನಿರಾಕಾರ ನಿತ್ಯ ಪೂರ್ಣ ಸ್ವರೂಪಿ ಶ್ರೀಮಾತೆ. ತತ್ಪದ ಬುದ್ಧಿಯ ಪರಿವೃತ್ತವನ್ನು ಸೂಚಿಸುತ್ತೆ. ಶ್ರೀಮಾತೆ ಎಲ್ಲರ ಬುದ್ಧಿಯಲ್ಲಿ ನೆಲೆಸಿರೋದ್ರಿಂದ ತತ್ಪದ ವಾಚ್ಯಳಾಗಿದ್ದಾಳೆ. ಶಬ್ದದಿಂದ ವರ್ಣಿಸಕ್ಕಾಗದಂತಹ ಪರಬ್ರಹ್ಮ ತತ್ವವನ್ನು ತಿಳ್ಕೊಳ್ಳೋಕ್ಕಾಗಿ ಎಲ್ಲ ಶಬ್ದಗಳನ್ನು ಉಪಯೋಗಿಸಿದೆ. ಯಾವ ಲಿಂಗ ಯಾವ ವಚನದಲ್ಲಿ ನಿರ್ದೇಶಿಸಲ್ಪಟ್ಟರೂ ಆ ಎಲ್ಲವೂ ಸಹ ಆ ಒಂದೇ ಮೂಲ ಶಕ್ತಿಯನ್ನು ತಿಳಿಸುತ್ತೆ. ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಮಾತಿನಿಂದ ತಿಳಿಸಕ್ಕೆ ಸಾಧ್ಯವೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು ಮಾತು ಎರಡು ಒಂದು ಹಂತದವರೆಗೆ ಹೋಗಿ ಅಲ್ಲಿ ನಿಂತು ಹೋಗುತ್ತೆ. ಮುಂದಕ್ಕೆ ಅದಕ್ಕೆ ವರ್ಣಿಸೋಕ್ಕಾಗಲ್ಲ. ಹಾಗಾಗಿ ಏನೇನು ಶಬ್ದದಿಂದ ವರ್ಣಿಸಿದ್ರು, ನಮ್ಮ ವಾಕ್ ಸಾಮರ್ಥ್ಯ ಎಷ್ಟಿದೋ ಅಷ್ಟೆಲ್ಲ ಪದಗಳನ್ನು ಬಳಸಿದ್ರು ಅದೆಲ್ಲವೂ ಸಹ ಆ ಮಾತೆಯ ಕಡೆಗೆ ಹೋಗುವಂತಹ ಒಂದು ದಾರಿಯನ್ನು ತೋರಿಸತ್ತಷ್ಟೆ. ಆಕೆಯನ್ನು ಹೋಗಿ ಮುಟ್ಟೋದು ಕಷ್ಟವೇ. ಹಾಗೆ ಎಲ್ಲದರ ಸ್ವರೂಪವೂ ಆಕೆನೇ. ಏನನ್ನ ಕರೆದ್ರು ಅದೆಲ್ಲವೂ ಆ ಮಾತೆಯೇ. ಯಾವ್ಯಾವ ಶಬ್ದವನ್ನು ಯಾವ್ಯಾವ ಲಿಂಗದಲ್ಲಿ ಹೇಳಿದ್ರು ಎಲ್ಲವೂ ಸಹ ಆ ಪರಬ್ರಹ್ಮ ಪ್ರತಿಪಾದ್ಯವಾದಂತಹ ಆ ಜಗನ್ಮಾತೆಗೇ ತಲುಪತ್ತೆ. ಹಾಗೆ ಎಲ್ಲವೂ ಸಹ ಆಕೆನೇ. 426ನೆಯ ನಾಮ ತ್ವಂ. ತ್ವಂ ಸ್ವರೂಪಳು. ತ್ವಂ ಅಂದರೆ ನೀನು. ನೀನು ಅಂದರೆ ಅದು ಪುರುಷನಾದರೂ ಆಗ್ಬೋದು, ಸ್ತ್ರೀನಾದರೂ ಆಗ್ಬೋದು. ಪುಲ್ಲಿಂಗದಿಂದ ಪರಬ್ರಹ್ಮ ಅಂತ ಹೇಳಿದ್ರು, ಸ್ತ್ರೀಲಿಂಗದಿಂದ ಪರಬ್ರಹ್ಮ ಅಂತಂದ್ರು ಅದು ಅನ್ವಯ ಆಗೋದು ಪರಾತ್ಪರವಾದಂತಹ ಒಂದು ವಸ್ತುವಿಗೆ ಮಾತ್ರ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅನ್ನೋದನ್ನು ಇದು ತಿಳಿಸುತ್ತೆ. ಶ್ರುತಿನಲ್ಲೂ ನಾವು ಇದನ್ನು ಕಾಣಬಹುದು. ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ಇಂದ್ರಃ ತ್ವಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಬ್ರಹ್ಮ ತ್ವಂ ಪ್ರಜಾಪತಿ ಅಂತ ನೋಡ್ತೀವಿ. ನೀನೇ ಯಜ್ಞ, ನೀನೇ ವಷಟ್ಕಾರ, ನೀನೇ ಇಂದ್ರ, ನೀನೇ ರುದ್ರ, ನೀನೇ ವಿಷ್ಣು, ನೀನೇ ಬ್ರಹ್ಮ, ನೀನೇ ಪ್ರಜಾಪತಿ. ಬ್ರಹ್ಮಾಂಡದಲ್ಲಿರುವಂತಹ ಸಕಲವೂ ನೀನೇ ಅಂತ ಸ್ತುತಿ ಮಾಡಿರೋದನ್ನ ಕಾಣಬಹುದು. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅನ್ನೋ ಯಾವುದೇ ಭೇದ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯಲ್ಲಿ ಇಲ್ಲ ಅನ್ನೋದು ಈ ನಾಮಗಳಿಂದ ನಾವು ತಿಳ್ಕೋಬಹುದು. ಭೇದಗಳೆಲ್ಲವೂ ಸಹ ನಮಗೆ ಮಾತ್ರ ಲೌಕಿಕವಾಗಿ ಅಜ್ಞಾನದಲ್ಲಿರೋದ್ರಿಂದ ನಾವು ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ ಅವರು ಬೇರೆ ಅಂತ ಎಲ್ಲದರಲ್ಲಿ ನಾವು ಭೇದವನ್ನು ಕಾಣ್ತೀವಿ. ಆದರೆ ಪರಬ್ರಹ್ಮ ವಸ್ತು ಇರೋದು ಒಂದೇ. ಯಾವ ನಾಮದಿಂದ ಹೇಳಿದ್ರು, ಯಾವ ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು, ಅಥವಾ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಲ್ಲದರನ್ನ ಯಾವುದರಿಂದ ಸೂಚಿಸಿದ್ರು ಅದು ಒಂದಕ್ಕೆ ಅನ್ನೋದನ್ನು ಈ ಎರಡು ನಾಮಗಳಿಂದ ನಾವು ಈ ಒಂದು ತತ್ವವನ್ನು ಕಾಣಬಹುದು. ತತ್ ನಾಮದ ಪ್ರಥಮ ಪುರುಷ ರೂಪ, ಹಾಗೆ ಈ ನಾಮ ತ್ವಂ ಅನ್ನೋದು ಮಧ್ಯಮ ಪುರುಷ ರೂಪ. ಶ್ರೀದೇವಿಯ ಚೈತನ್ಯ ವಿಶಿಷ್ಟಗಳಾದಂತಹ ತತ್ ಯುಷ್ಮತ್ ಶಬ್ದ ಬೋಧಕಗಳಾಗಿವೆ. ತತ್ ಅನ್ನೋದು ಪರಬ್ರಹ್ಮವನ್ನು ಸೂಚಿಸುತ್ತೆ.
ತ್ವಂ ಅನ್ನೋದು ಜೀವವನ್ನು ಸೂಚಿಸುತ್ತೆ. ಜೀವ ಬ್ರಹ್ಮರಿಗೆ ಅಭೇದವನ್ನು ತಿಳಿಸುವಂತಹ ತತ್ವಮಸಿ ಮಹಾವಾಕ್ಯದ ಸಾರಬೋಧಕವಾಗಿಯೂ ಈ ಪದ ಪ್ರಯೋಗವಾಗಿದೆ ಅನ್ನೋದನ್ನು ಕಾಣ್ಬೋದು. ಆ ಪರಬ್ರಹ್ಮನಿಗೆ ಹೋಗಿ ತಲುಪುವವರೆಗೆ ನಮ್ಮ ಪ್ರಯತ್ನ, ಅದು ಯಾವ ಅಕ್ಷರವೋ ಯಾವ ಶಬ್ದವೋ ಏನೇನು ನಮಗೆ ವಾಕ್ ಸಾಮರ್ಥ್ಯ ಇದೆಯೋ ಎಲ್ಲದನ್ನು ಬಳಸಿ ಆಕೆಯ ಬಳಿಗೆ ಹೋಗುವಂತಹ ಪ್ರಯತ್ನ ಇದಾಗಿದೆ. 427ನೇ ನಾಮ ಅಯಿ. ಅಯಿ ಸ್ವರೂಪಳು. ಅಯಿ ಅನ್ನೋದು ಸಂಬೋಧನೆಯನ್ನು ಸೂಚಿಸುತ್ತೆ. ಎಲ್ಲ ಜಗತ್ತು ಸಹ ಶ್ರೀಮಾತೆನೆ, ಆಕೆಯ ನಿತ್ಯ ಸತ್ಯ. ಅದನ್ನು ಹೊರತುಪಡಿಸಿ ನಾನು ನೀನು ಅವರು ಇವರು ಅನ್ನೋದು ಏನೂ ಇಲ್ಲ ಅನ್ನೋ ಅರಿವು ನಿರ್ವಿಕಲ್ಪ ಸಮಾಧಿಯಲ್ಲಿ ಅನುಭವವಾಗುತ್ತೆ. ಯಾವ ಹೆಸರಿನಲ್ಲಿ ಯಾವ ಲಿಂಗದಲ್ಲಿ ಹೇಳಿದ್ರೂ ಆ ಪರಾತ್ಪರ ವಸ್ತು ಒಂದೇ. ಅದೇ ನೀನು ಅನ್ನೋದರಲ್ಲಿ ಸಂಶಯವಿಲ್ಲ ಅಂತ ಸಂದೇಹ ನಿವಾರಣೆಗಾಗಿ ಒತ್ತಿ ಹೇಳುವಂತಹ ಈ ಸಂಬೋಧನಾ ರೂಪ ಇದು. ಎಷ್ಟೆಷ್ಟು ಹೇಳಿದ್ರೂ ನಮ್ಗೆ ಇನ್ನಷ್ಟು ಸಂಶಯ ಬಂದರೆ ಇದು ಅದೇ, ಅದು ಇದೆ, ಇದು ಅದೇ, ಎಲ್ಲವೂ ಒಂದೇ ಅನ್ನೋದನ್ನ ಮತ್ತೆ ಮತ್ತೆ ಯಾಕೆ ಹೇಳೋದು? ಮನಸ್ಸಿಗೆ ದೃಢವಾಗಬೇಕು. ಈ ಸಂಶಯ ಮೂಡಬಾರ್ದು. ಅದು ಹೇಳಿದ್ರೆ ಸರಿನಾ, ಇದು ಸರಿನಾ, ಇದು ತಲುಪತ್ತಾ, ಇದು ಅದಕ್ಕೆ ಸಂಬಂಧಪಡತ್ತಾ, ಏನೇನು ಬೇಕಾದರೂ ಹೇಳಿ ಎಲ್ಲವೂ ಸಹ ಆ ಪರಬ್ರಹ್ಮವೇ, ಆ ಪರಬ್ರಹ್ಮವನ್ನೇ ಸೂಚಿಸುತ್ತೆ ಅಂತ ನಮ್ಮ ಮನಸ್ಸಿಗೆ ದೃಢವಾಗಬೇಕು. ಹಾಗಾಗಿ ಮತ್ತೆ 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 ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿರೋದನ್ನ ನಾವಿಲ್ಲಿ ಕಾಣ್ತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅನ್ನೋಂತಹ ಭೇದ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯಲ್ಲಿ ಕಂಡುಬರೋದಿಲ್ಲ ಅನ್ನೋದು ಈ 3 ನಾಮಗಳಿಂದ ನಾವು ಕಂಡುಕೋಬಹುದು. ಯಾವುದೇ ಭೇದ ಅಲ್ಲಿಲ್ಲ. ಭೇದವನ್ನು ಮೀರಿದಂತಹ ಅಭೇದ ಸ್ಥಿತಿ, ಅದ್ವೈತ ಸ್ಥಿತಿಯಲ್ಲಿ ಇರುವಂಥವಳು ಆ ಪರಬ್ರಹ್ಮ ಸ್ವರೂಪಿಣಿ. ಆ ಸ್ವರೂಪದ ಅರಿವಿಗಾಗಿ ನಾವು ಈ ಒಂದೊಂದೇ ನಾಮಗಳ ಅರ್ಥದ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ತಿಳ್ಕೊಳ್ಳೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.